ಐಕ್ಯತೆ ಅನಾಚಾರ ಅನ್ನುವಂಥದ್ದು ಈ ಮಕ್ಕಳು ಈಗ ಹಾದಿ ತಪ್ತಾ ಇದ್ದಾರೆ ಅಂತ ಹೇಳಿದ್ರಲ್ಲ, ಅದನ್ನು ಯಾವ ರೀತಿ ಸರಿ ಮಾಡೋದಕ್ಕೆ ಸಾಧ್ಯವಾಗುತ್ತೆ? ಜೊತೆಗೆ ಬೆಂಗಳೂರಿನಲ್ಲಿ ಸುಮಾರು ಸಾವಿರಾರು ಮಹಿಳಾ ಸಮಾಜಗಳು, ಮಹಿಳಾ ಗೋಷ್ಠಿಗಳು, ಆಮೇಲೆ ಅಲ್ಲಿ ಪೂಜೆಗಳು, ಹವನ, ಹೋಮ, ಸ್ತೋತ್ರ, ಸಹಸ್ರನಾಮಗಳು ಇದು ನಡೀತಾ ಇರುತ್ತೆ. ಆದರೆ ಮಕ್ಕಳಿಗೆ ಕೊಡಬೇಕಾದ ರೀತಿಯಲ್ಲಿ ಯಾವ ರೀತಿಯಲ್ಲೂ ಅಲ್ಲಿ ಆ್ಯಕ್ಟಿವಿಟೀಸ್ ಇಲ್ಲ. ಜೊತೆಗೆ ಸತ್ಸಂಗ ಕೇಂದ್ರಗಳು ಸುಮಾರಿದೆ, ಮಹಿಳಾ ಸತ್ಸಂಗ ಕೇಂದ್ರಗಳು. ಹಾಗೆ ನೋಡಿದ್ರೆ ಮೊದಲ ಕಾಲಕ್ಕೂ ಈಗ ಅಬ್ಸರ್ವ್ ಮಾಡಿದ್ರೆ ಸುಮಾರು ಸಾವಿರಾರು ಇದೆ. ಒಟ್ಟೊಟ್ಟಿಗೆ ಒಂದೊಂದು ಏರಿಯಾದಲ್ಲೂ 10-12 ಕೇಂದ್ರಗಳಿರುತ್ತೆ. ಅಂಥವರೆಲ್ಲ ಸೇರಿ ಏನು ಮಾಡೋದಕ್ಕೆ ಸಾಧ್ಯವಾಗುತ್ತೆ? ಯಾವ ರೀತಿ ಮಾಡ್ಬೋದು? ನಮ್ಮ ಕಡೆಯಿಂದ ಏನು ಕೊಡೋಕ್ಕಾಗುತ್ತೆ ಸಮಾಜಕ್ಕೆ ಅನ್ನೋದನ್ನು. ಸಾರ್ವತ್ರಿಕ ಪರಿಹಾರ ಅಂತ ನನ್ನ ಹತ್ರನೂ ಇಲ್ಲ, ಏಕೆಂದರೆ ಅದೇ ಸಮಾಜದಲ್ಲಿ ನಾನು ಇದ್ದೀನಿ. ಹೊರಗಡೆಯ ಪ್ರಭಾವ ತುಂಬ ದೊಡ್ಡದಾಗಿದೆ, ಒಳಗಡೆಯ ಪ್ರಭಾವ ಸ್ವಲ್ಪ ಚಿಕ್ಕದಾಗಿದೆ. ಹೊರಗಡೆ ಭಾಳ ಗ್ಲ್ಯಾಮರಸ್. ನಾನು ಆಗಲೇ ಪುಷ್ಪಕ ವಿಮಾನದ ಅಡ್ವರ್ಟೈಸ್ಮೆಂಟ್ ಹೇಳಿದ್ನಲ್ಲ ಸಿನಿಮಾದು, ಹಾಗೆ ರಾಟ್ ಇಸ್ ಪ್ಯಾಕೇಜ್ ಬ್ಯೂಟಿಫುಲಿ. ಇವತ್ತು ನೋಡಿ, ಮುಖ್ಯವಾದ ಪಾತ್ರ ಇನ್ನೊಬ್ರದ್ದು ಯಾರು ಅಂದರೆ ಮಾರ್ಕೆಟಿಂಗ್ ಅವ್ರದ್ದು. ಈ ಪ್ರಾಡಕ್ಟ್ಸ್ ಇದೆಯಲ್ಲ, ನ್ಯೂ ಇಯರ್ ಪ್ರಾಡಕ್ಟ್ಸು, ಅದು ಇದು ಆ ಸೆಲ್ ಮಾಡೋರು ಅದನ್ನು ತುಂಬ ಹೈಪ್ ಮಾಡಿಬಿಡ್ತಾರೆ. ಅವ್ರಿಗಷ್ಟು ಸೇಲ್ ಆಗುತ್ತೆ, ಎಲ್ಲ ಹೋಟೆಲ್ಗಳಿಗೂ ಸೇಲ್ ಆಗುತ್ತೆ, ಎಲ್ಲ ಐಸ್ ಕ್ರೀಮ್ ಪಾರ್ಲರ್ಗೂ ಸೇಲ್ ಆಗುತ್ತೆ. ಸೊ ಅವ್ರು ಏನಾದ್ರು ಹಾಳಾಗೋಲಿ, ನಮಗೆ ಬಿಸ್ನೆಸ್ ಆಯ್ತಲ್ಲ ಅಂತ ಮಾಡ್ತಾರೆ. ಸೊ ಈ ಸ್ವಾರ್ಥ ತುಂಬ ಜನರಲ್ಲಿ ಕೆಲಸ ಮಾಡುತ್ತೆ, ಆಯಿತಾ. ಆಮೇಲೆ ಮಕ್ಕಳು ಪಾಪ ರಜಾ ಇದೆ, ಕ್ರಿಸ್ಮಸ್ ವೆಕೇಷನ್, ನ್ಯೂ ಇಯರ್ ವೆಕೇಷನ್ ಒಟ್ಟಿಗೆ ಬರುತ್ತೆ. ಅದು ಒಂದು ಕಲನಿಯಲ್ ವೆಕೇಷನ್ನೇ ನಮ್ಮದು. ಬಟ್ ಅದು ನಮ್ಮ ಅನುಕೂಲವಾಗಿದೆ. ನಮಗೆಲ್ಲ ರಜಾ ಸಿಕ್ಕೋದು, ನಾವು ಆಚೆ ಹೋಗಬೇಕು, ಎಂಜಾಯ್ ಮಾಡಬೇಕು. ಮಕ್ಕಳ ಜೊತೆ ನಾವು ಹೋಗದಿದ್ರೆ ಹೇಗೆ? ನಾವು ಜೊತೇಲಿ ಹೋಗಿದ್ರೆ ಅವ್ರು ಕುಡ್ದು ಹಾಳಾಗ್ತಾರೆ. ಸೊ ನಾವು ಜೊತೇಲಿ ಹೋಗಿ ಅವ್ರ ಜೊತೆ ಏನೋ ಪಾನಿಪುರಿ ತಿನ್ಕೊಂಬರ್ತೀವಿ. ಹೀಗೆಲ್ಲ ತುಂಬ ಅಂಶಗಳಿವೆ. ನಾವು ಇದನ್ನು ಸ್ವಲ್ಪ ಬಹಳ ಪೇಷನ್ಸಿಂದ, ತುಂಬ ತಾಳ್ಮೆಯಿಂದ, ತುಂಬ ಸಂವೇದನೆ ಇಟ್ಕೊಂಡು ಮನಸ್ಸಿನಲ್ಲಿ ಯೋಚನೆ ಮಾಡಬೇಕಾಗತ್ತೆ. ಏಕೆಂದರೆ ಒಂದೇ ಸಲಕ್ಕೆ ಹಿಂಗೆ ನಿಲ್ಸೋಕ್ಕಾಗಲ್ಲ ಮಕ್ಕಳನ್ನು. ಅವ್ರಿಗೆ ಚಿಕ್ಕ ವಯಸ್ಸಿಂದ ಹೇಳ್ಕೊಂಬರೋದು ತುಂಬ ಮುಖ್ಯ ಆಗುತ್ತೆ. ಚಿಕ್ಕ ವಯಸ್ಸಿನಿಂದ ಇದು ನಮ್ಮದಲ್ಲ, ಇದು ಬೇಕಾಗಿಲ್ಲ ಅಂತ ಒಂದು ಸ್ವಲ್ಪ ಡೈಲ್ಯೂಷನ್ ಮಾಡ್ತಾ, ಹೇಗೆ ನಮ್ದನ್ನು ಡೈಲ್ಯೂಟ್ ಮಾಡ್ತಾ ಬಂದು 200 ವರ್ಷ ಆಗ್ತಾ ಬಂತು, ಇವಾಗ ಈ ಸ್ಥಿತಿಗೆ ತರ್ದಿದಾರಲ್ಲ ಮೆಕಾಲೆ ಸಿಸ್ಟಮು, ಹಾಗೆ ನಾವು ಮೆಕಾಲೆ ಸಿಸ್ಟಮ್ನ ಡೈಲ್ಯೂಟ್ ಮಾಡ್ತಾ ಹೋಗಬೇಕು. ಮನೆ ಮುರಿಯೋದು 2 ದಿನದಲ್ಲಿ ಮುರಿಬೋದು, ಕಟ್ಟಕ್ಕೆ 2 ದಿನದಲ್ಲಿ ಕಟ್ಟಕ್ಕಾಗಲ್ಲ, 2 ವರ್ಷ ಬೇಕು. ಹಾಗೆ ಹಾಳಾಗಿರೋದು ಸುಮಾರು ಇಷ್ಟು ದಿನ ಅಂದರೆ ಕಟ್ಟೋದಕ್ಕೆ ಸ್ವಲ್ಪ ಸಮಯ ಹಿಡಿಯುತ್ತೆ. ಹಾಗಾಗಿ ನಾವು ತುಂಬ ಕ್ರಿಟಿಕಲ್ ಆಗಿರದೆ, ತುಂಬ ಅವನ್ನ ಬಾಯಿಗೆ ಬಂದಂಗೆ ಬೈದೆ, ಅವ್ರನ್ನ ಒಂಥರ ಅದು ಸರಿ ಇದು ಸರಿ ಯೋಚನೆ ಮಾಡು ಅಂತ ಅವ್ರ ಜೊತೆ ಡೈಲಾಗ್ ಮಾಡಬೇಕು, ಮಾತಾಡ್ತಾ ಹೋಗಬೇಕು ಅವ್ರ ಜೊತೆ. ಮುಖ್ಯವಾಗಿ ನಮ್ಮ ದೇಶದ ಇತಿಹಾಸವನ್ನು ತಿಳಿಸ್ಬೇಕು. ಅದರಲ್ಲಿ ಯಾರ್ಯಾರು ಪ್ರಾಣ ಕೊಟ್ಟಿದ್ದಾರೆ ಈ ದೇಶ ಧರ್ಮವನ್ನು ಉಳಿಸೋಕ್ಕೆ, ಅವ್ರ ಬಗ್ಗೆ ಹೇಳಿದ್ರೆ ಅವ್ರಿಗೆ ಅನಿಸುತ್ತೆ ಈ ಧರ್ಮವನ್ನು ಉಳಿಸೋಕ್ಕೆ ಇವತ್ತು ನಾವು ಉಟ್ಕೊಂಡಿರೋ ಈ ಸೀರೆ, ಮಾತಾಡ್ತಾ ಇರೋ ಕನ್ನಡ, ಇವತ್ತು ನಮ್ಮತನ ಅಂತ ಏನಿದೆ ಅದ್ರ ಬಗ್ಗೆ ನಾವು ಸ್ವತಂತ್ರ ಭಾರತದಲ್ಲಿ ಇದ್ದೀವಲ್ಲ, ಇಷ್ಟರ ಮಟ್ಟಿಗೆ ಸ್ವಾತಂತ್ರ್ಯವನ್ನು, ಅಸ್ಮಿತೆಯನ್ನು ನಾವು ಇವತ್ತು ಎಂಜಾಯ್ ಮಾಡ್ತಾ ಇರೋದಕ್ಕೆ ಕಾರಣ ಎಷ್ಟೋ ಜನ ಪ್ರಾಣ ಕೊಟ್ಟಿದ್ದಾರೆ. ಅವರೆಲ್ಲರ ಬಗ್ಗೆ ನಮ್ಮ ಮಕ್ಕಳಿಗೆ ಗೊತ್ತಿಲ್ಲ. ಅವ್ರಿಗೆ ಅಭಿಷೇಕನ್ ಬಚ್ಚನ್ ಬಗ್ಗೆ ಗೊತ್ತು, ಆಮಿರ್ ಖಾನ್ ಬಗ್ಗೆ ಗೊತ್ತು, ಅವ್ರಿಗೆ ಗೊತ್ತಿಲ್ವಲ್ಲ ನಮ್ಮ ದೇಶದ ಬಗ್ಗೆ. ಬೆಂಗಳೂರಿನಲ್ಲಿರೋ ಮಕ್ಕಳನ್ನ ಕೇಳಿ, ಕೆಂಪೇಗೌಡರ ಬಗ್ಗೆ ನಂದೊಂದು ಅನುಭವ ಹೇಳ್ತೀನಿ. ಒಂದು 10-12 ವರ್ಷದ ಹಿಂದೆ, ಅವಾಗ ಈ ವಾಟ್ಸಪ್ ಎಲ್ಲ ಇಷ್ಟೊಂದು ಇರಲಿಲ್ಲ. ಆವಾಗ ಯಾವುದೋ ಒಂದು ಇಂಜಿನಿಯರಿಂಗ್ ಕಾಲೇಜಲ್ಲಿ ನನ್ನ ಸೆಪ್ಟೆಂಬರ್ 15 ಕರೆದ್ರು ಕಾರ್ಯಕ್ರಮಕ್ಕೆ. ಸೆಪ್ಟೆಂಬರ್ 15 ಏನು? ಇವತ್ತು ನಮಗೆಲ್ಲ ಗೊತ್ತಿದೆ ಇಂಜಿನಿಯರ್ಸ್ ಡೇ ಅಂತ. ನಾನು ಅದಕ್ಕೆ ಕರೆದಿದ್ದಾರೆ ಅಂತ ಸಂತೋಷವಾಗಿ ಹೋದೆ. ಆಯಿತು, ಶುರು ಆಯಿತು. ನೋಡ್ತೀನಿ ವಿಶ್ವೇಶ್ವರಯ್ಯನವರ ಹೆಸರು ಇಲ್ಲ, ಇಂಜಿನಿಯರ್ಸ್ ಡೇ ಹೆಸರು ಇಲ್ಲ. ತುಂಬ ನಾರ್ಮಲಾಗಿ ಮಾತಾಡ್ತಿದ್ರು, ನನ್ನ ಪರಿಚಯನೂ ಮಾಡಿಸಿದ್ರು. ನಾನು ವೇದಿಕೆಗೆ ಬಂದೆ, ಇದೇನಿದು ಇಂಜಿನಿಯರ್ಸ್ ಡೇನೋ ಹೆಸರೇ ಇಲ್ವಲ್ಲ ಅಂತ. ಇಂಜಿನಿಯರಿಂಗ್ ಕಾಲೇಜ್ ಅದು ಬೆಂಗಳೂರಿನಲ್ಲಿ. ನಾನು ಸುಮ್ಮನೆ ಹಾಗೆ ಕೇಳಿದೆ, ಇವತ್ತೇನು ವಿಶೇಷ ಹೇಳಿ ಅಂತ. ಇಡೀ ಸಭೆಯಲ್ಲಿ ಇನ್ಕ್ಲೂಡಿಂಗ್ ಲೆಕ್ಚರರ್ಸ್ ಆ್ಯಂಡ್ ಸ್ಟೂಡೆಂಟ್ಸ್ ಹಿಂದೆ ಯಾರೋ ಒಬ್ಬರು ಬೇಡವಾ ಅಂತ ಇಂಜಿನಿಯರ್ಸ್ ಡೇ ಅಂತ ಹೇಳಿದ್ರು. ಜೋರಾಗಿ ಹೇಳ್ರಪ್ಪ ಅಂದೆ. ಏನು ವಿಶೇಷ, ಇವತ್ತು ಯಾರು ಹುಟ್ಟಿದ್ದು ಯಾರಿಗೂ ಗೊತ್ತಿಲ್ಲ. ಈ ದೇಶದಲ್ಲಿ ಇವತ್ತು ಈ ಎಲೆಕ್ಟ್ರಿಸಿಟಿ, ಟೆಕ್ನಾಲಜಿ ಇದನ್ನೆಲ್ಲ ಎಂಜಾಯ್ ಮಾಡ್ತಾ ಇದ್ದೀವಿ. ಇದಕ್ಕಾಗಿ ತಮ್ಮ ಜೀವವನ್ನೇ ತೆಗೆದಂಥ ಸರ್ ಎಂ ವಿಶ್ವೇಶ್ವರಯ್ಯನವ್ರ ಬಗ್ಗೆ ಬೆಂಗಳೂರಿನ ಇಂಜಿನಿಯರಿಂಗ್ ಕಾಲೇಜ್ ಅವ್ರಿಗೆ ಗೊತ್ತಿಲ್ಲ. ಇಂಜಿನಿಯರ್ಸ್ ಡೇ ದಿನ ಸೆಲೆಬ್ರೇಷನ್ ಮಾಡ್ತಾ ಇದ್ದೀವಿ, ಅದು ಇಂಜಿನಿಯರ್ಸ್ ಡೇ ಅಂತ ಗೊತ್ತಿಲ್ಲ. ಇವಾಗೇನೋ ಸ್ವಲ್ಪ ವಾಟ್ಸಪ್ಪಲ್ಲೆಲ್ಲ ಎಲ್ಲ ಕಡೆ ಹರಡುತ್ತೆ, ಸಂತೋಷ ಆಗುತ್ತೆ. ಅಂದರೆ ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ಏನೂ ಗೊತ್ತಿಲ್ಲದೆ ಹೋದರೆ ಭಾವನೆ ಬರೋದಿಲ್ಲ. ಮೊದಲು ಮಾಹಿತಿ ಕೊಡಬೇಕು. ಮಾಹಿತಿಯನ್ನು ನಮ್ಮಿಂದ ಮುಚ್ಚಿಡಲಾಗಿದೆ. ಮಾಹಿತಿಯನ್ನು ಕೊಟ್ಟರೆ ಹೌದಲ್ಲ ಅಂತ ಅನಿಸುತ್ತೆ. ನನಗೆ ಯಾಕೆ ಈ ಭಾವನೆ ಬಂತು? ನಮ್ಮಮ್ಮ ಮಾಹಿತಿ ಕೊಟ್ರಪ್ಪ, ಚಿಕ್ಕ ವಯಸ್ಸಿಂದ ನಂಗೆ ತಿಳಿಸ್ತಾ ಬಂದರು, ಈ ಪುಸ್ತಕ ಓದು, ಇದು ಮಾಡು, ಸತ್ಸಂಗ ಕರ್ಕೊಂಡು ಹೋದರು, ಎಲ್ಲ ಕಡೆ ಕರ್ಕೊಂಡು ಹೋದರು, ಸಂಗೀತಕ್ಕೆ ಕರ್ಕೊಂಡು ಹೋದರು, ಸಂಗೀತ, ಕಲೆ, ಅಧ್ಯಾತ್ಮ ಎಲ್ಲ ಪರಿಚಯ ಮಾಡಿಸಿದ್ರು.
ಅವರು ನನ್ನ ಏನು ಬೇಕಾದ್ರೂ ಮಾಡ್ಕೋ ಅಂತಂದರೆ ಆಗ್ತಾ ಇಲ್ಲ. ನನಗೆ ಮಾಹಿತಿ ಕೊಟ್ಟರು ಅವರು, ನನ್ನ ಪುಣ್ಯ, ನಂಗೆ ಒಳ್ಳೆ ಗುರುಗಳು ಸಿಕ್ಕರು, ಒಳ್ಳೆ ತಂದೆ ತಾಯಿ ಸಿಕ್ಕರು. ನಾನು ಹೇಳ್ತಾ ಇರ್ತೀನಿ ಅಮ್ಮ ಯೂನಿವರ್ಸಿಟಿಯಲ್ಲೇ ಜಾಸ್ತಿ ಓದಿದ್ದು ನಾನು ಅಂತ. ಸೊ ಅದು ಮುಖ್ಯ. ಮಾಹಿತಿ ಕೊಡಿ ಮಕ್ಕಳಿಗೆ ಒಳ್ಳೆ ಮಾಹಿತಿ ಕೊಡಿ. ಗಿವ್ ದೆಮ್ ಲಾಟ್ ಆಫ್ ಇನ್ಫಾರ್ಮೇಷನ್. ಈ ದೇಶದ ಬಗ್ಗೆ, ಧರ್ಮದ ಬಗ್ಗೆ, ಮಹಾತ್ಮರ ಬಗ್ಗೆ, ತ್ಯಾಗ ಮಾಡಿದವ್ರ ಬಗ್ಗೆ ಹೇಳ್ತಾ ಹೋದರೆ ಅವ್ರಿಗೆ ಹೌದಲ್ಲ ಅಂತ ಅನಿಸ್ತಾ ಹೋಗುತ್ತೆ. ಸಮಯ ಆಗತ್ತೆ, ಒಂದೇ ಸಲಕ್ಕೆ ಯಾರೂ ಬದಲಾಗೋದಿಲ್ಲ. ನಿಮ್ಮನ್ನು ನೋಡ್ತಾ ಇದ್ದಾಗ ನನಗೇನು ಅನಿಸ್ತಾ ಅಂದರೆ ರಾಣಿ ಲಕ್ಷ್ಮೀಬಾಯಿ, ಝಾನ್ಸಿ, ಕಿತ್ತೂರಾಣ ಮನೆ ಅವತಾರ ಆಗಿ ಬಂದಿರ್ಬೋದು ಅನಿಸ್ತಾ ಇದೆ. ಯಾಕಂದರೆ ಕೃಷ್ಣ ಹೇಳ್ತಿದ್ದ ಯದಾ ಯದಾ ಧರ್ಮಸ್ಯ ಗ್ಲಾನಿರ್ಬಂತ್, ಆ ಥರ ಅವಾಗ ಅವತಾರ ಮಾಡ್ತಿರ್ತಾನೆ ಅನಿಸ್ತದೆ. ನನ್ನ ಪ್ರಶ್ನೆ ಏನಂದರೆ, ಇತ್ತೀಚಿನ ದಿನಗಳಲ್ಲಿ ಕೋರಮಂಗಲ HSR ಲೆವೆಟಲ್ಲಿ ಲಿವಿಂಗ್ ಅಂತ ತುಂಬ ಜಾಸ್ತಿ ಆಗಿಬಿಟ್ಟಿದೆ. ನಾಯಿ ಕೊಡೆ ಥರ ಹೇಳ್ತಾ ಇದೆ. ಇದಕ್ಕೆ ಸರ್ಕಾರ ಪ್ರೋತ್ಸಾಹ ಕೊಡ್ತಿದ್ದಾರೆ. ಇನ್ನು ಮದುವೆನೇ ಆಗಿರಲ್ಲ, ನೂರಾರು PGಗಳು, ಜೆಂಟ್ಸ್ PG, ಲೇಡೀಸ್ PG ನೋಡಿದ್ದೀವಿ. ಆದರೆ ಲಿವಿಂಗ್ ಅನ್ನೋ PGನ ತುಂಬ ಇವಾಗ ಪ್ರೋತ್ಸಾಹ ಮಾಡಿ, ಇದು ಸರ್ಕಾರ ಏನು ಲಂಚ ತೊಗೊಂಡು ಪರ್ಮಿಷನ್ ಕೊಡ್ತಿದ್ದಾರೆ. ಇದನ್ನೇನಾದರೂ ತಡೆಯೋಕ್ಕೆ ಏನಾದರೂ ಒಂದು ಉಪಾಯ ಹೇಳಬೇಕಾಗತ್ತೆ. ನಾನೇನು ಮಾಡ್ಲಪ್ಪ, ಸರ್ಕಾರ ತುಂಬ ದುಃಖಮಯ ಸ್ಥಿತಿ ಬರ್ತಾ ಇದೆ. ಹೇಳಿಲ್ವಾ, ಒಂದು ಕನ್ನಡಿಗಳಾಗಿ ಛೀ ಅಂತ ಹೇಳ್ತೀನಿ, ಧಿಕ್ಕಾರ ಅಂತ ಹೇಳ್ತೀನಿ ಸರ್ಕಾರಕ್ಕೆ. ಅದೇ ಸಂಸ್ಕಾರದ ವಿಚಾರವೇ ಬರುತ್ತೆ. ಈ ರೀತಿಯ ಸಂಸ್ಕಾರವು ನಮ್ಮ ಮಧ್ಯೆ ಇದೆ, ಅದನ್ನ ನಾವು ಪ್ರೋತ್ಸಾಹಿಸ್ತಾ ಇದ್ದಾರೆ ನಮ್ಮನ್ನು ಆಳೋರು ಅನ್ನುವಂಥ ಅರ್ಥದಲ್ಲಿ ಕೇಳಿದ್ರು. ಬೇಲಿಯೇ ಎದ್ದು ಹೊಲ ಮೆದ್ದಂಗೆ ಅಂತ ಆಯಿತು. ತುಂಬ ದುಃಖ ಆಗತ್ತೆ ಕೇಳೋಕ್ಕೆ, ತುಂಬ ಬೇಜಾರಾಗತ್ತೆ. ಅದೇ ಪರಿಹಾರ ಯಾವಾಗ ಅಂದರೆ ನಾವೆಲ್ಲರೂ ಎಚ್ಚೆತ್ಕೊಂಡಾಗ. ಈಗ ನಾವಿಲ್ಲಿ ಹೇಳಿದ್ವಲ್ಲ, ನಾವು ದೊಡ್ಡ ಪ್ರಮಾಣದಲ್ಲಿ ಹೋಗಿ ಇದನ್ನು ನಿಲ್ಲಿಸಿ ಅಂತ ಖಂಡಿಸ್ಬೇಕು. ಖಂಡಿಸೋ ಅಂಥ ಒಂದು ಒಗ್ಗಟ್ಟು ಬರಬೇಕು. ಯಾರಾದರೂ ಕರೆದ್ರೆ ಟೌನ್ ಹಾಲ್ ಮುಂದೆ ಬಂದ್ರಪ್ಪ ಅಂದರೆ 10 ಜನ 15 ಜನ ಬರೋದಿಲ್ಲ. ಅದೇ ಕೆಲವರು ಮತದವರು ಸೇರಿಬಿಡ್ತಾರೆ ಬೀದಿನಲ್ಲಿ. ಅವ್ರಿಗಿರೋ ಒಗ್ಗಟ್ಟು ನಮಗಿಲ್ಲ. ಆ ಒಗ್ಗಟ್ಟು ಬರದೇ ಇರೋ ಹಾಗೆ ನಮ್ಮನ್ನು ಮಾಡಲಾಗಿದೆ. ನಾವು ಒಗ್ಗಟ್ಟನ್ನು ಬರ್ಸ್ಕೋಬೇಕು, ನಮ್ಮ ಧ್ವನಿ ಕೇಳಿಸ್ಬೇಕು. ಯಾವತ್ತೂ ನಾವು ಹೇಳಿದ್ದನ್ನು ಕೇಳಿ ಸರ್ಕಾರ ಹೆದರೋ ಥರ ಆಗುತ್ತೋ ಆವತ್ತೆಲ್ಲ ಸರಿ ಹೋಗ್ಬಿಡುತ್ತೆ. ಇವತ್ತು ಇನ್ನೂ ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳ ಧ್ವನಿ ಸಾಕಷ್ಟು ಶಕ್ತಿ ಇಲ್ಲ ಅಂತಲೇ ಹೇಳ್ತೀನಿ. ನನಗೆ ಅದು ಈ ಥರದ್ದೆಲ್ಲ ನಡೆಯೋಕ್ಕೆ ಸಾಧ್ಯವಾಗಿದೆ ಅಂದಮೇಲೆ ಪ್ರಜೆಗಳ ಧ್ವನಿಗಿನ್ನೂ ಶಕ್ತಿ ಬಂದಿಲ್ಲ ಅಂತ ಅರ್ಥ. ನನ್ನ ಪ್ರಶ್ನೆ ಏನು ಅಂದರೆ, ನಮ್ಮ ಮಕ್ಕಳಿಗೆ ನಾವು ಈಗ ಹೇಳಿರ್ತೀವಿ ನ್ಯೂ ಇಯರ್ ಅಂತಂದರೆ ನಮ್ಮ ಯುಗಾದಿ ಅಂತ ಹೇಳಿಬಿಟ್ಟು, ಈ ಥರ ಹೇಳಿ ನಾಳೆ ಅವರಿಗೆ ಈ ನ್ಯೂ ಇಯರ್ ನಮ್ಮ ತುಂಬ ಹೇರ್ಬಿಟ್ರು ನಮ್ಮ ಮೇಲೆ ಅಂತ ತಾತ್ಸಾರ ಬರೋದಿಲ್ವಾ ಅನ್ನೋದು ಒಂದು ಪ್ರಶ್ನೆ. ಇನ್ನೊಂದೇನೆಂದರೆ, ನೀವು ಹೇಳ್ತಾ ಇದ್ರಿ ನಮ್ಮ ಹುಟ್ಟಿದಬ್ಬನ ನಾವು ನಕ್ಷತ್ರದ ಪ್ರಕಾರ ಆಚರಿಸ್ಕೋತೀವಿ ಅಂತ. ಇತ್ತೀಚೆಗೆ ನಾನು ನೋಡಿದ ಹಾಗೆ ಎಷ್ಟೊಂದು ಜನ ಮನೆಯಲ್ಲಿ ತೀರ್ಕೊಂಡಿದ್ದಿನ, ಅಂದರೆ ಏನು ಹೇಳ್ತೀವಲ್ಲ ತಿಥಿ ಅಂತ ಹೇಳ್ತೀವಲ್ಲ, ಅದನ್ನು ಕೂಡ ಡೇಟ್ ಪ್ರಕಾರ ಮಾಡ್ತಾ ಇದ್ದಾರೆ. ಅಂದರೆ ಅವರಿಗೆ ಗೊತ್ತಿರಲ್ಲ, ಮಾಹಿತಿನೇ ಇಲ್ಲ. ಅವ್ರ ಶ್ರದ್ಧೆ ಬಗ್ಗೆ ನಾನು ಮಾತಾಡ್ತಾ ಇಲ್ಲ, ಅವ್ರು ಅವತ್ತೂ ತುಂಬ ಶ್ರದ್ಧೆಯಿಂದನೇ ಮಾಡ್ತಾರೆ. ಆದರೆ ಅದ್ರ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ನೀವು ಅಂತ? ಮಕ್ಕಳಿಗೆ ನಾವು ಇವ್ರ ಮಕ್ಕಳಪ್ಪ ಗೊತ್ತಾಗಲ್ಲ ಅಂತ ಹೇಳಿ ಕೆಲವು ವಿಚಾರಗಳು ಹೇಳ್ದೇ ಇದ್ದೀವಿ, ಅದು ತಪ್ಪು ಅಂತಲ್ಲ ನಾನು ಹೇಳ್ತೀನಿ. ಚಿಕ್ಕ ಮಕ್ಕಳಿಗಾದರೂ ಅವ್ರ ವಯಸ್ಸಿಗೆ ಎಷ್ಟು ಅರ್ಥಪಡಿಸ್ಬೋದೋ ಅಷ್ಟು. ನೋಡಪ್ಪ, ನಮ್ಮ ದೇಶದಲ್ಲಿ ಹಿಂಗೆ ನಡೆದಿದೆ, ನಮ್ಮ ತನವನ್ನು ನಾವು ಮರೆಸೋ ಹಾಗೆ ಬೇಕಾದಷ್ಟು ಜನ ಆಚೆಯಿಂದ ಬಂದು ಆಕ್ರಮಣಕಾರರು ನಮ್ಮನ್ನು ತಲೆಯನ್ನು ಕೆಡಿಸಿದ್ದಾರೆ.